ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಅನ್ನೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ಚೆಲ್ಲಾಟ ಆಗಲಿಲ್ಲ. ಮುಖ್ಯಮಂತ್ರಿಗಳೇ, ನಿಮಗೆ ರಿಯಲ್ ದಂಧೆ ಮಾಡಲಿಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾರೆ. ರೈತರು ಕೇಳಿದ್ರು, ಡಿ.ಕೆ. ಶಿವಕುಮಾರ್ 4 ಎಕರೆ ಜಮೀನು ಇಟ್ಕೋಬಹುದು, ನಿಮ್ಮ ಶಾಸಕರು 4 ಎಕರೆ ಜಮೀನು ಇಟ್ಕೋಬಹುದು. ಇವತ್ತು ಬಿಡದಿ ಸುತ್ತಮುತ್ತಲ ಇರ್ತಕ್ಕಂಥ ನಮ್ಮ ರೈತರು ಸಣ್ಣ ಹಿಡುವಳಿದಾರರಿದ್ದಾರೆ. 2 ಎಕರೆ 3 ಎಕರೆ ಅರ್ಧ ಎಕರೆ ಇಟ್ಕೊಂಡಿರ್ತಕ್ಕಂಥ ರೈತರು ಅವರು ರೈತರಾಗಿದ್ದಾರೆ. ಅವರು ಬದುಕಬಹುದಾದರೆ ಇವತ್ತು ಹೈನುಗಾರಿಕೆನ ಮಾಡ್ತಾ ಇದ್ದಾರೆ, ರೇಷ್ಮೆನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅವರನ್ನ ಬೀದಿಗೆ ತರೋದ್ರಿಂದ ನಮ್ಗೆ ಭಗವಂತನವರನ್ನ ಒಳ್ಳೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನ ನಮ್ಮ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಧಾನಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾಚಿಕೆ ಆಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಪ್ರಧಾನಮಂತ್ರಿ ಮಾತಾಡ್ತಾರೆ ಇದರಲ್ಲಿ. ಯಾವತ್ತೂ ಕೂಡ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರ ಪರವಾಗಿ ಇರ್ತಕ್ಕಂಥವರು. ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ರೈತರನ್ನ ಜಮೀನು ಕಸುತ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮುಖ್ಯಮಂತ್ರಿ ಆದರೆ ನಿಮ್ಮ ಬಾಯಲ್ಲಿ ಮಾತು ಬರಬಾರದು. ಈಗ ಬೆಂಗಳೂರು ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆದಾಗ ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿ ಮಾಡಬೇಕಂತ ಇಚ್ಛಾಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿದ್ರೆ ಯಾವ ಕೈಗಾರಿಕೆಗಳನ್ನ ತರಬೇಕು, ಯಾವ ಟೌನ್ಶಿಪ್ ಮಾಡಬೇಕು ಉತ್ತರ ಕರ್ನಾಟಕಕ್ಕೆ ಬರ್ತಕ್ಕಂಥ ಕಾಂಪಿಟೇಷನ್ ಕೂಡ ಇನ್ಸೆಂಟಿವ್ ಕೂಡ ಉದ್ಯೋಗಗಳು ಸೃಷ್ಟಿಯಾಗ್ತದೆ, ಯುವಕರಿಗೆ ಉದ್ಯೋಗನೂ ಕೂಡ ಸಿಗ್ತದೆ, ರಾಜ್ಯ ಅಭಿವೃದ್ಧಿನೂ ಕೂಡ ಆಗ್ತದೆ. ಆದರೆ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಬಿಡಲಿಯಲ್ಲ ಎಲ್ಲೂ ಕೂಡ ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಎಲ್ಲೂ ಕೂಡ ನಾವು ಬಿಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಗುಂಡಾಗಿರಿಕೆಯನ್ನ ನಾವು ಬಿಜೆಪಿ ಮುಖಂಡರ ಪ್ರತಿನಿಧಿತ್ವ ಅಂದ್ರೆ ಪೋಸ್ಟರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾನು ಮಾತನ್ನು ಸ್ಟೇಟ್ ಮುಖಂಡ ರಾಜ್ಯದ ಮುಖ್ಯಮಂತ್ರಿಗಳ ಇಷ್ಟಪಡ್ತೇನೆ. ನಾವಿತ್ತು ಬಿಜೆಪಿ ಶಾಸಕ ಮುಖಂಡರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡಿದ್ರೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡಿದ್ರೆ ಬರಬೇಡಿ. ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ ಕರ್ತವ್ಯ ಕೂಡ ಇದೆ. ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾವು ರೈತರ ಪರವಾಗಿರ್ತೇವೆ. ಆಡಳಿತ ಪಕ್ಷಕ್ಕೆ ಬಂದಾಗಲೂ ಕೂಡ ನಾವು ರೈತರ ಪರವಾಗಿ ಇರ್ತೇವೆ. ಆ ಭರವಸೆನ ಖಂಡಿಸ್ತೇವೆ. ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳೇ. ನಿಮ್ಮ ರಾಹುಲ್ ಗಾಂಧಿಯವರು ಕೂಡ ಪತ್ರವನ್ನು ಬರೆದಿದ್ದೇನೆ. ಮೊನ್ನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟ ಮಾಡ್ತೀರಿ. ನಿಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ. ರೈತರನ್ನ ಒಕ್ಕಲಿಸ್ತಕ್ಕಂಥ ಕೆಲಸ ಅವಕಾಶ ಕೊಡಬೇಡಿ. ರಾಹುಲ್ ಗಾಂಧಿ ಅವರು ನೀವೇ ಕೂಡ ಮುಖ್ಯಮಂತ್ರಿಗಳಿಗೆ ಆಹ್ವಾನಿಸಿದಾಗ ಒಂದು ಮಾತು ಕೇಳಿದ್ರೆ ಅವ್ರು ಮುಖ್ಯಮಂತ್ರಿ ಕುರಿತು ಉಳಿಸೋದಕ್ಕೋಸ್ಕರ ರೈತರು ಪರವಾಗಿ ನಿಲ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರಿತು ಉಳಿಸೋದಾದ್ರೂ ಕೂಡ ರೈತರ ಪರವಾಗಿ ನಿಲ್ಲಬೇಕಾದಂತ ಅನಿವಾರ್ಯತೆ ಬರ್ತದೆ. ಇಷ್ಟೇನ ಇರುವಂತದ್ದು ರೈತರ ಹೊಟ್ಟೆನ ಹೊರದು ರೈತರ ಕಣ್ಣಲ್ಲಿ ನೀರನ್ನ ಸುರಿಸ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು ಅವ್ರು ಒಳ್ಳೆದಕ್ಕೆ ಸಾಧ್ಯ ಇಲ್ಲ, ಒಳ್ಳೆದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೈತರ ಮೇಲೆ ಗುಂಡಾಗರ್ದಿ ದಬ್ಬಾಳಿಕೆ ಮಾಡೋದನ್ನ ಬದಿಗಿಟ್ಟು ರೈತರ ಪರವಾಗಿ ತಾವು ನಿಲ್ಲಬೇಕು. ಬಲವಂತವಾಗಿ ಮಾತಾಡ್ತಕ್ಕಂಥ ಭೂಸ್ವಾಧೀನವನ್ನ ನಿಲ್ಲಿಸಬೇಕಾದ ಆಶಯವನ್ನ ಇವತ್ತು ತನ್ನ ಮುಖ್ಯ ಮಾಡ್ತಾ ಇದ್ದಾರೆ. ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.